ಎತ್ತಿದ ಕೈ ನನಗೆ ಹೇಳ್ತಾ ಇದ್ರು. ನಾನು ಮೊದಲೇ ಬಾರಿ ಎಮ್ ಎಲ್ ಆಗಬೇಕಾದ್ರೆ ಪಿ ಸಿ ಮೌಲಣ್ಣ ಇವರೆಲ್ಲ ಸ್ನೇಹಿತರೆಲ್ಲ ನನ್ನ ಜೊತೆ ನಂದೇ ಕ್ಷೇತ್ರ ತಾನೆ ಸರ್, ಮರಿ ಸರ್, ನೀವು ಹೊಸದಾಗಿ ಗೆದ್ದಿದ್ದೀರಾ, ನೀವು ಕೆಲಸ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಡೀರಿ ಸೋಮಣ್ಣ ಯಾವ ಥರ ಕೆಲಸ ಮಾಡ್ತಾರೆ ವಿಜಯನಗರ ನೋಡಿ ಅಂತ ಜನ ಹೇಳೋರು. ಅಂದರೆ ಸೋಮಣ್ಣನ ಹೆಸರನ್ನೇ ಅವ್ರ ಕೆಲಸ. ಅದು ನಾನು ನಿಲ್ಸಿಂಗೆ ಯಾವ ರಾಜಕಾರಣಿನೂ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಆ ಕ್ಷೇತ್ರದ ಕೆಲಸ ಈ ಥರ ಸೋಮಣ್ಣ ಮಾರಂಗೆ 220 ಇಲ್ಲ ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥ ಕೆಲಸನ ಸೋಮಣ್ಣ ಮಾಡಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋದು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, ಎಮ್ ಎಲ್ ಎ ಆಗಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ರೈಲ್ವೇದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲ ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದರೆ ಅದು ಸೋಮಣ್ಣ. ಇಲ್ಲಿ ಬಂದರೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆ ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದರೆ ಗುಜರಾತಲ್ಲಿದ್ದಾರೆ. ಅಂದರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮದೇ ಉದಾಹರಣೆ ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ, ಇದು ಯಲಂಕಾರ್ದು ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಂಕಾದ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡೋಕ್ಕೆ ವಿಜಯನಗರ ಬಳ್ಳಾರಿ ಯಾರಿಂದ ರೀ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದನೇ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನಿಸಿಕಣ ನೀವು ಮಾಡ್ತಿರೋ ಕೆಲಸ ಯಾರು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸಕ್ಕೆ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಭಾಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನೆಸು ಮಾಡಿದ್ದೀರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ. ಪಿ ಸಿ ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರು ನಮ್ಮ MP ಆಗಿದ್ದಾರೆ, ಅವ್ರಿಗೂ ಧನ್ಯವಾದ. ಅವರು ಒಂಥರ ಕಾಂಟ್ರವರ್ಸಿನೇ ಇಲ್ಲ, ಸೋಮಣ್ಣ ಹೇಳ್ದಂಗೆ ನೋ ಕಾಂಟ್ರವರ್ಸಿ, ಯಾರು ಏನಾರು